ಗಿಳ್ಳ ಬಂದಿದ್ದ ನೀನು ಅಂತ ಭಯ ಆಗೋಯ್ತು ಕಣೆ. ಹಾಂ ಇಲ್ಲಿಗೆ ಯಾರಮ್ಮ ಬರ್ತಾರೆ? ನೀನು ಒಳ್ಳೆ ಯಾಕೆ ಏನಾಯ್ತು? ಅದು ಅಮ್ಮ ಮನೆ ತುಂಬ ಧೂಳು, ಬೆಡ್ಶೀಟು ಧೂಳು, ನನ್ನ ಬಟ್ಟೆ ಎಲ್ಲ ಧೂಳಾಗ್ಬಿಟ್ಟಿದೆ. ಅದಕ್ಕೆ ಅಕ್ಷಿ ಬಂತು. ತುಂಬ ಲೇಟ್ ಆಗಿದೆ, ನೀನು ಹೋಗಿ ಮಲ್ಕೋಬಿಡಮ್ಮ, ನಾನು ಮಲ್ಕೋತೀನಿ. ಸರಿ ಸರಿ, ಯಾವುದಕ್ಕೂ ಒಂದು ಕೋಲ್ ಪಕ್ಕದಲ್ಲೇ ಇಟ್ಕೊಂಡಿರು. ಹಾಗೇನಾದ್ರೂ ಕಾಣಿಸ್ತು ಅಂದ್ರೆ ರಪ್ ಅಂತ ಎರಡೇಟ್ ಹಾಕು. ನಾನು ಅಷ್ಟೇ ಪೊರ್ಕೆ ಇಟ್ಕೊಂಡಿರ್ತೀನಪ್ಪ, ಏನಾದ್ರೂ ಕಾಣಿಸಿದ್ರೆ ರಪ ರಪ ಅಂತ ಬಾರಿಸ್ಬಿಡ್ತೀನಿ ಅಷ್ಟೇ, ಸರಿನಾ? ಆಯ್ತಮ್ಮ, ಬಾರ್ಸು ಬಾರ್ಸು. ಅಮ್ಮ ಅಮ್ಮ ಇಲ್ಲಿ ಇಲ್ಲಿ ಅಮ್ಮ ಇಲ್ಲಿ ಅಲ್ಲಿ ಹೊರಗೆ ಸುಯ್ಯ ಅಂತ ಹೋಗ್ಬಿಡ್ತಮ್ಮ. ಅಯ್ಯೋ ದೇವ್ರೆ, ನಾನೇನೇ ಮಾಡ್ಲಿ ಈಗ? ಅಡ್ಗೆ ರೂಮ್ ಹತ್ರ ಹೋಗ್ತಿದ್ದೆ ನೋಡಲಿ ಅಲ್ಲಿ. ಅಯ್ಯೋ ದೇವ್ರೆ, ನಾನು ಬೇಗ ಬಾಗ್ಲು ಹಾಕ್ತೀನಿ, ನೀನು ಜೋಪಾನ ಕಡೆ. ಅಮ್ಮ ಅಮ್ಮ ಈ ಕಾಟ್ರು ಹೊರಗೆ ಬರೋ. ಅದೇನೇ ಅದು, ನೀನ್ ನೋಡಿದ್ರೆ ಒಳ್ಳೆ ಬಟ್ಟೆ ಹಾಕೊಂಡು ಸಂಟು ಪೌಡರ್ ಎಲ್ಲ ಹಾಕೊಂಡು ಲಕ ಲಕ ಅಂತ ಹೊಳಿತಿದ್ಯಾ. ಆ ಮೂಲೆಯಲ್ಲಿ ಅಷ್ಟೊಂದು ಧೂಳು ತುಂಬಿಕೊಂಡಿದೆ, ಒಂದು ರಾಶಿ ಸೊಳ್ಳೆ ಕುಟುಂಬನೇ ಸಾಕಿದ್ಯಾ. ಯಪ್ಪ, ಕೂತಿದ್ದಕ್ಕೆ ಹಂಡೆಲ್ಲ ಕಚ್ಚಾಕ್ಬಿಡ್ತು. ನಿನ್ ಮುಖ ಮುಚ್ಚ, ಹಿತ್ಲು ಬಾಗ್ಲಿಂದ ಬಂದಿದ್ಯಾ, ಬಂದ್ಮೇಲೆ ಕ್ಲೋಸ್ ಮಾಡಿ ಬರ್ಬೇಕು ತಾನೆ. ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಕ್ಲೋಸ್ ಮಾಡ್ಕೊಂಡ್ಬರ್ತೀನಿ. ನಿನ್ನಡಮ್ಮ, ನೆಕ್ಸ್ಟ್ ಟೈಮ್ ಅಂದ್ರೆ ಇನ್ನೊಂದ್ಸತಿ ಬರ್ತೀಯಾ? ಈ ತರ ಕದ್ದು ಮುಚ್ಚಿ ಬರ್ದೇ ಇರ್ಲಿ ಅಂತ ಆ ದೇವ್ರ ಕೇಳ್ಕೊತಾನೆ. ನಿನ್ನ ಮುಟ್ಲು ಹೋಗಿಲಿಲ್ಲ. ನಿಮ್ಮ ಮಮ್ಮಿ ಹೋಗ್ತೀಯಾ? ಅಲ್ಲಮ್ಮ, ತೆಗಿ. ಏನ್ ತೆಗಿಬೇಕು? ಏನು ಅಂದ್ರೆ ಮಾಮೂಲಿ. ಲೋ, ಏನಾಯ್ತು? ರೋಲ್ ಕಾಲ್ ಮಾಡ್ತೀಯಲ್ಲ, ಹೋದ್ವಾರ ಕೊಟ್ಟಿದ್ದಲ್ಲ, ಏನಾಯ್ತು? ಅದೆಲ್ಲ ಇನ್ವೆಸ್ಟ್ಮೆಂಟ್ಗೆ ಹಾಕ್ಬಿಟ್ಟೆ. ಸ್ವಲ್ಪ ಬೇಕಮ್ಮ ಈಗ, ತೆಗಿ. ಇನ್ವೆಸ್ಟ್ಮೆಂಟು? ಏನ್ ಇನ್ವೆಸ್ಟ್ಮೆಂಟು? ದೇಶ ಎಲ್ಲ ಉದ್ಧಾರ ಆಗ್ತಿದಾರೆ, ಎಲ್ಲರೂ ಹಾಕಿ ಸಾಹುಕಾರ ಆಗ್ತಿದಾರೆ, ಅದೇ ದಾರಿಲಿ ನಾವು ಹೋಗೋಣ ಅಂತ ಅಷ್ಟೇ. ಒಳಗಿಟ್ಟಿದ್ದೀನಿ ಪರ್ಸ್ನ, ತಗೊಂಬರ್ತೀನಿ ತಡಿ. ಆಯ್ತು. ಕಲ್ಯಾಣಿ, ನನ್ನ ಪರ್ಸ್ ಇಟ್ಟಿದೆ ನೋಡ್ದ ಅಲ್ಲಿ. ಪರ್ಸ ಇಲ್ಲೆಲ್ಲೂ ಕಾಣಿಸ್ಲಿಲ್ಲ ವಿನಯ್. ಕೆಳಗಡೆ ಏನಾದ್ರೂ ಬಿಟ್ಟು ಬಂದ್ರಿ ಅನ್ಸುತ್ತೆ. ಇಲ್ಲಪ್ಪ, ಇಲ್ಲೇ ಇಟ್ಟಿದೆ, ಕಾಣಿಸ್ತಾ ಇಲ್ವಾ? ಕೃಷ್ಣ, ಒಂದ್ 5 ನಿಮಿಷ, ಪರ್ಸ್ ಸಿಗ್ತಾ ಇಲ್ಲ. ಆಯ್ತಾಯ್ತು. ಜನಕ್ಕೆ ಮರ್ಯಾದೆ ಪದದ ಅರ್ಥನೇ ಗೊತ್ತಿಲ್ಲ ಅನ್ಸುತ್ತೆ. ಇಲ್ಲೇ ಇಟ್ಟಿದೆ ಕಲ್ಯಾಣಿ ನಾನು. ಇದೇನ್ ವಿನಯ್ ಹೀಗೆ? ಪ್ರತಿ ಸತಿ ಬಾಗ್ಲಾಚೆ ನಿಂತ್ಕೊಂಡು ಸಾಲ ಕೊಟ್ಟಿರೋರ್ ತರ ಕೈ ಚಾಚ್ಕೊಂಡು ನಿಲ್ತಾನೆ. ನೀವೇ ATM ಮೆಷಿನ? ಅವ್ನ್ ಅಸಹ್ಯ ಆಗಲ್ವಾ? ಕಲ್ಯಾಣಿ, ಏನು ಅವನು? ಜನ 1 ರೂಪಾಯಿ ಕೂಡಿಡೋದಕ್ಕೂ ಎಷ್ಟೊಂದು ಕಷ್ಟಪಡ್ತಾರೆ ಅಂತ ಗೊತ್ತಿದ್ಯಾ ಅವನ್ಗೆ? ದುಡ್ಡಿನ ಬೆಲೆ ಏನಂತ ಗೊತ್ತಿದ್ಯಾ ಅವನ್ಗೆ? ಅಲ್ಲ, ದುಡಿಯೋರೆಲ್ಲ ಬಾಗ್ಲಾಚೆ ನಿಂತ್ಕೊಂಡು ಮಾಮೂಲಿ ಗಿರಾಕಿ ತರ ಕೈ ಚಾಚ್ಕೊಂಡು ನಿಲ್ತಾರೆ ಅಂತ ಅನ್ಕೊಂಡಿದ್ದಾನೆ ಅನ್ಸುತ್ತೆ ಅವನು. ಕಲ್ಯಾಣಿ, ಅವ್ನು ನನ್ನ ತಮ್ಮ. ನಿಮ್ ತಮ್ಮ ಆಗಿರೋದಕ್ಕೆ ಹೇಳ್ತಾ ಇರೋದು, ಅವನ್ಗೆ ಜವಾಬ್ದಾರಿ ಇಲ್ಲ ಅಂತ. ನಿಮ್ ತಮ್ಮ ಆದವನು ಹೀಗೆ ರೋಲ್ ಕಾಲ್ ಮಾಡ್ಕೊಂಡು ಓಡಾಡ್ತಿದ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ? ಬೆಳಗ್ ನಿಂತಿದ್ದಾನೆ ವಿನಯ್, ಅವನ್ಗೆ ದುಡಿಯೋ ಯೋಗ್ಯತೆ ಇದೆ. ದುಡಿಯೋಕೆ ಏನ್ ದಾಡಿ ಅವನ್ಗೆ? ನಿಮ್ ಜೇಬಿನ ಮೇಲೆ ಎಲ್ಲ ಅಧಿಕಾರನೂ ಅವನ್ಗೆ ಕೊಟ್ಬಿಟ್ಟಿದ್ದೀರಾ. ನಿಮ್ ತಮ್ಮ ಆಗಿರೋನು ಒಂದು ಐಡೆಂಟಿಟಿ ಅಂತ ಇರ್ಬೇಕಲ್ವಾ? ಒಂದು ಡಿಗ್ನಿಫೈಡ್ ಆಗಿ ಇರ್ಬೇಕು ತಾನೇ ಅವನು. ಪ್ರತಿಯೊಂದು ರೂಪಾಯಿಗೂ ಅಣ್ಣನ ಹತ್ರ ಬಂದು ಭಿಕ್ಷೆ ಬಿಡ್ತಾ ಇದ್ರೆ ಅದಕ್ಕೆ ಏನ್ ಅರ್ಥ ಹೇಳಿ?
ಕೃಷ್ಣ ಒಂದು ನಿಮಿಷ ಇರು, ಇಲ್ಲೇ ಬಂದೆ. ಈ ಹಣ ಕೊಡಬೇಕು ಅಂತ ನನಗನ್ಸಿರ್ಲಿಲ್ಲ. ಯಾವುದೇ ವ್ಯಕ್ತಿ ಆಗಲಿ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಬೇಕು ಅನ್ನೋದು ರುಕ್ಕು ಆಸೆ ಆಗಿತ್ತು. ನಾನು ಯೋಚನೆ ಮಾಡಿದೆ, ನನಗೆ ಸರಿ ಅಂತ ಅನ್ನಿಸ್ತು. ಆ ಮಗು ಹೇಳ್ತು ಅಂತ ನಿನಗಿದನ್ನು ಕೊಡ್ತಾ ಇದ್ದೀನಿ. ನಿನ್ನ ಮೇಲೆ ನಂಬಿಕೆ ಇಟ್ಟು ನಾನು ಇದನ್ನು ಕೊಡ್ತಾ ಇಲ್ಲ. ಇದನ್ನು ತಗೊಂಡೋಗಿ ನೀನು ಅದನ್ನು ಹೇಗೆ ಬಳಸ್ತೀಯೋ, ಏನು ಮಾಡ್ತೀಯೋ, ನನಗದ್ರ ಬಗ್ಗೆ ಚಿಂತೆ ಇಲ್ಲ. ಕೊಡಬೇಕು, ನನ್ನ ಧರ್ಮ ಕೊಟ್ಟಿದ್ದೀನಿ ಅಷ್ಟೇ.